ಮೊದಲನೇದಾಗಿ ಬೆಳಗಾವಿಯ ಮಾಧ್ಯಮ ಮಿತ್ರರಿಗೆ ಅತ್ಯಂತ ಕಳಕಳಿಯಿಂದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಬಹಳ ದಿನ ಆಗಿದೆ ನಿಮ್ಮನ್ನು ನೋಡಿ, ಸುಮಾರು ಒಂದು 5-6 ವರ್ಷ ಆಗೋಯ್ತು ನಾನು ಬೆಳಗಾವಿಗೆ ಬಂದು. ಆ ಎಳಸೂರೋ ಯಾವುದೋ ಅಲ್ಲಿ ಹೋಗೋಕೆ ಗಲಾಟೆಗೆ ಬಂದಿತ್ತಲ್ಲ, ಆ ಸಂದರ್ಭದಲ್ಲಿ ಇವತ್ತು ನಿಮ್ಮ ಗಡಿ ಭಾಗದಲ್ಲಿ ತಾವು ಮಾಧ್ಯಮದ ಮೂಲಕ ಕನ್ನಡಿಗರಿಗೆ ಕೊಡ್ತಾ ಇರತಕ್ಕಂಥ ಬೆಂಬಲ ಇದು ಅಗಾಧವಾದದ್ದು. ಬೆಳಗಾವಿಯಲ್ಲಿ ಏನಾಗ್ತದೆ ಅಂತೇಳಿ ಸರ್ಕಾರಕ್ಕೆ ಗೊತ್ತಿಲ್ಲ. MES ನವರನ್ನ ನಿಷೇಧ ಮಾಡ್ತೀವಿ ಅಂತೇಳಿ ಹಿಂದೆ ಇದ್ದಂತ ಬೊಮ್ಮಾಯಿ ಸರ್ಕಾರ ಭರವಸೆ ಕೊಟ್ಟಿದ್ರು, ಮಾಡಲಿಲ್ಲ. ಇವತ್ತು ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ತೀವ್ರವಾಗಿ ಹೇಳ್ತೇನೆ, MES ನಿಷೇಧ ಮಾಡಬೇಕು. ನೀವು ಮಾಡಲಿಲ್ಲ ಅಂದರೆ ಇಲ್ಲಿ ಮುಂದೊಂದು ಸಾರಿ ಅಧಿವೇಶನ ನಡೆಸೋದಕ್ಕೆ ಬಿಡೋದಿಲ್ಲ. ಮುಂದಿನ ಸಾರಿ ಬೆಳಗಾವಿಯಲ್ಲಿ ಅಧಿವೇಶನ ನಡೆಸೋದಕ್ಕೆ ಬಿಡೋದಿಲ್ಲ. ಸಿದ್ದರಾಮಯ್ಯನವರೇ, ನಿಮ್ಮ ಬಗ್ಗೆ ನನಗೆ ಬಹಳ ಗೌರವ ಇದೆ. ಮೊದಲು ನೀವು ಮಾಡಬೇಕಾದ್ದು, ಕೂಡಲೇ ನೀವು ಆಯವ್ಯಯ ಭಾಷಣದಲ್ಲಿ MES ನಿಷೇಧದ ಬಗ್ಗೆ ಹೇಳ್ಬೇಕಾಗಿತ್ತು, ಹೇಳಲಿಲ್ಲ. ಈಗ ನಾನು ಸರ್ಕಾರಕ್ಕೆ ತೀವ್ರವಾಗಿ ಹೇಳ್ತೇನೆ, ನೀವು MES ನಿಷೇಧ ಮಾಡದೇ ಇದ್ರೆ ಮುಂದೆ ಬೆಳಗಾವಿಯಲ್ಲಿ ಶಾಸನಸಭೆ ಬೇಕಾಗಿಲ್ಲ. ನಿಮ್ಮ ಶಾಸನಸಭೆ ಕಟ್ಕೊಂಡು ಯಾರಿಗೆ ಬೇಕಾಗಿದೆ? ಪ್ರತಿ ಸಾರಿ ಶಾಸನಸಭೆ ಏನೇನೋ ಮಾತಾಡ್ತೀರಿ, ಹೋಗ್ತೀರಿ. ಗಡಿ ಭಾಗ ಇಲ್ಲ, ಉತ್ತರ ಕರ್ನಾಟಕ ಇಲ್ಲ, ಹೈದರಾಬಾದ್ ಕರ್ನಾಟಕ ಇಲ್ಲ. ಇದು ಒಳ್ಳೆಯದಲ್ಲ, ಸ್ಪಷ್ಟವಾಗಿ ಹೇಳಿದ್ದೇನೆ. ಮತ್ತು ಇಲ್ಲಿ ಶಾಸನಸಭೆ ಭವನ ಇದೆ, ಭದ್ರವಾಗಿ ತಿಂಗಳಿಗೆ 3 ಜನ ಮಂತ್ರಿಗಳು ಇಲ್ಲಿ ಕೂತ್ಕೊಳ್ಬೇಕಿಲ್ಲಿ. ಪರಿಸ್ಥಿತಿ ಅನ್ನುತ್ತ ನೋಡಬೇಕು. ಬೆಳಗಾವಿಯ ಎಲ್ಲ ರಾಜಕಾರಣಿಗಳು, ಎಲ್ಲ ಪಕ್ಷದ ರಾಜಕಾರಣಿಗಳು ಮರಾಠಿಗಳ ಏಜೆಂಟ್ರಾಗಿದ್ದಾರೆ, ಮರಾಠಿಗಳ ಬೆಂಬಲಿಗರಾಗಿದ್ದಾರೆ. ಮರಾಠಿಯವರ ವೋಟ್ಗಾಗಿ ಇಡೀ ತಮ್ಮ ಅಸ್ತಿತ್ವವನ್ನೇ ಮಾರಿಕೊಂಡಿದ್ದಾರೆ. ಇದು ಅತ್ಯಂತ ಭಯಾನಕವಾದಂಥ ವಿಚಾರ. ಬೆಳಗಾವಿಯಲ್ಲಿ MES ಮಹಾರಾಷ್ಟ್ರ ಏಕೀಕರಣ ಸಮಿತಿ ಬೆಳಗಾವಿಗೆ ಬೇಡ. ಅದೇನಿದ್ರು ಬೆಳಗಾವಿಯಿಂದ ಹೊರಗಡೆ, ಗಡಿಯಿಂದ ಹೊರಗಡೆ ಹೋಗಬೇಕು. ಮತ್ತು ಈ ಬಂದು ಕರ್ನಾಟಕ ಬಂದ್, ಅಖಂಡ ಕರ್ನಾಟಕ ಬಂದ್ 22 ಅಖಂಡ ಕರ್ನಾಟಕ ಬಂದ್ ಬೆಳಗಾವಿಗಾಗಿ, ಅಖಂಡ ಕರ್ನಾಟಕ ಬಂದ್ ಬೆಳಗಾವಿಗಾಗಿ, ಅಖಂಡ ಕರ್ನಾಟಕ ಬಂದ್ MES ನಿಷೇಧಕ್ಕಾಗಿ, ಅಖಂಡ ಕರ್ನಾಟಕ ಬಂದ್ ಮಹದಾಯಿಗಾಗಿ, ಅಖಂಡ ಕರ್ನಾಟಕ ಬಂದ್ ಕರ್ನಾಟಕದ ಅಭಿವೃದ್ಧಿಗಾಗಿ, ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ, ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿಗಾಗಿ, ಮೇಕೆದಾಟಿಗಾಗಿ ಬಹಳ ಅನೇಕ ಬೇಡಿಕೆಗಳಿಟ್ಟು ಅಖಂಡ ಕರ್ನಾಟಕ ಬಂದ್ ಇದರಲ್ಲಿ ಚಾಲಕರಿಗೆ ಹೊಡೆದಿದ್ದಾರೆ. ಇದು ನಮಗೆ ನೋಡೋದಕ್ಕೆ ಚಿಕ್ಕದಾಗಿ ಕಾಣಬಹುದು, ಆದರೆ ಇದು ಅತ್ಯಂತ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ. ಇಡೀ ಕರ್ನಾಟಕದ ಚಾಲಕರು ಮುಖ್ಯಮಂತ್ರಿ ಕಾರಿನ
ಚಾಲಕರು ಸೇರಿದಂತೆ ರಾಜ್ಯಪಾಲರ ಕಾರಿನ ಚಾಲಕರು ಸೇರಿದಂತೆ ಚಾಲಕರ ಗೌರವ, ಚಾಲಕರಿಗೆ ಅಗೌರವ ಆಗಿದೆ. ಚಾಲಕರ ಶಕ್ತಿ ಪ್ರದರ್ಶನ, ಚಾಲಕರಿಗಾಗಿ 22ನೇ ತಾರೀಕು ಬಂದ್. ಮುಖ್ಯಮಂತ್ರಿಗಳ ಕಾರನ್ನು ಚಾಲಕರು ಹತ್ತಬಾರದು, ರಾಜ್ಯಪಾಲರ ಕಾರನ್ನು ಚಾಲಕರು ಹತ್ತಬಾರದು. ಕರ್ನಾಟಕದ ಎಲ್ಲ ಚಾಲಕರುಗಳು ಒಂದಾಗಿ ಬೀದಿಗಿಳಿಬೇಕು. ಈ ಬಂದ್ ಕನ್ನಡಿಗರ ಬಂದ್, ಈ ಬಂದ್ ಕನ್ನಡಿಗರಿಗಾಗಿ ಶಕ್ತಿಯ ಬಂದ್. ಈ ಬಂದ್ ಬೆಳಗಾವಿಗಾಗಿ ಈ ಬಂದ್ 22 ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಕರ್ನಾಟಕ ಬಂದ್. ಈಗ ಬಂದ್ ಮಾಡೋದ್ರಿಂದ ಯಾರಿಗೆ ಏನು ಸಂದೇಶ ಕೊಡ್ತೀರಿ ಅಂತ? ಹೌದಾ? SSLC ಎಕ್ಸಾಮ್ ಇದೆ ಅವತ್ತು. ಇಲ್ಲ, ಯಾರು ಹೇಳಿದ್ರು ನಿಮ್ಗೆ? ಇಲ್ಲ, 21ಕ್ಕೆ ಇರ್ಬೋದು, 22ಕ್ಕೆ ಇಲ್ಲ. ಇಲ್ಲಿ ರಾಜಕಾರಣ ಬಗ್ಗೆ ಮಾತಾಡೋದು ಯಾವ 22? ಬಂದ್ ಮಾಡೋದ್ರಿಂದ ಯಾರಿಗೆ ಏನು ಸಂದೇಶ ಕೊಡ್ತೀರಿ ಅಂತ? ಇಲ್ಲಿ ರಾಜಕಾರಣಿಗಳು ಮಾತಾಡಲ್ಲ, ನೀವೇನ್ ಮಾತಾಡಲ್ಲ, ಬಂದ್ ಹೋರಾಟ ಮಾಡಿ ಹೋಗ್ತೀರಿ. ಆಮೇಲೆ ಇಲ್ಲಿ ರಾಜಕಾರಣ ಬಗ್ಗೆ ಮಾತಾಡಂಗಿಲ್ಲ. ನಾವು ಇಡೀ ಜೀವನ ಹೋರಾಟ ಮಾಡಿದ್ದೀವಿ. ಗೊತ್ತು, ಇಲ್ಲಿ ರಾಜಕಾರಣಿಗಳು ಮಾತಾಡಲ್ಲ, ಅದ್ರ ಬಗ್ಗೆ ಮಾತಾಡಲ್ಲ. ರಾಜಕಾರಣ ಮಾಡೋ ಪ್ರಶ್ನೆ ಇಲ್ಲ. ನಾವು ನಿರಂತರ ಹೋರಾಟ ಮಾಡ್ತಕ್ಕಂಥ ಇದ್ದೇ ಇದ್ದೀವಿ. ಕಳಸಾ ಬಂಡೂರಿಗೆ ಹೋರಾಟ ಮಾಡಿದವರು ನಾವೇ. ಈ ಬೆಳಗಾವಿಯಲ್ಲಿ ನೀನು ಬೇಜಾರು ಮಾಡ್ಕೊಬೇಡ, ನೀನು ಹುಟ್ಟಕ್ಕೂ ಮುಂಚೆಯಿಂದ ನಡೀತಾ ಇದ್ದೀನಿ, ಇಲ್ಲಿ ಬಂದಿದ್ದೀನಿ ನಾನು, ಏನು ಬೇಜಾರು ಮಾಡ್ಕೊಬೇಡ. ಹೋರಾಟ ನಮ್ಮ ಜೀವನವೇ ಹೋರಾಟ. ಆದ್ದರಿಂದ ಬೇರೆ ಯಾರಾದರೂ ಈ ಪ್ರಶ್ನೆ ಕೇಳಿ, ನಮ್ಮ ಕೇಳಲೇಬೇಡಿ. ನಾವು ಇದಕ್ಕಾಗಿ ಉಳಿದಿದ್ದೇವೆ, ಇದಕ್ಕಾಗಿ ಹೋರಾಟ ಮಾಡ್ತೀವಿ. ಇದನ್ನೇ ನಾವು ಸಂಪೂರ್ಣವಾಗಿ ತೀವ್ರವಾಗಿ ಅದಕ್ಕಾಗಿ ಇಲ್ಲಿ ರಾಜಕಾರಣ ಬಗ್ಗೆ ಮಾತಾಡಲ್ಲ ಅಂತ ತಮ್ಮ ಬೇಡಿಕೆ ಎಷ್ಟು ಈಡೇರಿವೆ ಅಂತ? ಒಂದು, ನಾವು ಬೇಡಿಕೆ ಈಡೇರೋದಕ್ಕಿಂತ ಹೆಚ್ಚಾಗಿ ನಮ್ಮ ನೋವು, ನಮ್ಮ ಪರಿಸ್ಥಿತಿ ಇದು ಕೇಂದ್ರ ರಾಜ್ಯ ಎಲ್ಲರಿಗೂ ಗೊತ್ತಾಗಬೇಕು. ಗೊತ್ತಾಗಬೇಕಾದ್ರೆ ಬೇರೆ ಏನೂ ಇಲ್ಲ, ಒಂದೇ ಒಂದು ಕರ್ನಾಟಕ ಬಂದು, ಒಂದೇ ಒಂದು ಕರ್ನಾಟಕ ಬಂದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.